ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಮೂಳಿಗೆ ಮಹಾದೇವಿಯಮ್ಮ ತಮ್ಮ ಒಂದು ವಚನದಲ್ಲಿ ಕರ್ಕಶದ ಜಗ ಅಂತ ಬಳಸ್ತಾರೆ. ಅಂದ್ರೆ ಈ ಜಗತ್ತು ಯಾವಾಗಲೂ ಗದ್ದಲದ್ದು, ಒರಟು ಅನ್ನೋ ಅರ್ಥ. ಕರ್ಕಶ ಅಂದ್ರೆ ಏನು ಬೇಡವಾದ ಶಬ್ದ ಬಳಸ್ತಿರ್ತಾರ, ಬೇಡವಾದ ಶಬ್ದ ಮಾಡ್ತಿರ್ತಾರೆ. ಯಾರೊಬ್ಬ ಒಳ್ಳೆ ಸಂಗೀತಗಾರ ಹಾಡ್ತಿದ್ರೆ ಅದನ್ನ ಯಾರು ಕರ್ಕಶ ಅಂತ ಹೇಳೋದಿಲ್ಲ. ವಾಹನಗಳ ಹಾರ್ನ್ ಮಾಡ್ತಿದ್ರೆ, ಪ್ರಾಣಿಗಳು ಜಗಳ ಆಡ್ತಿದ್ರೆ, ಮನುಷ್ಯರು ಜಗಳ ಆಡ್ತಿದ್ರೆ ಆವಾಗ ಉಂಟಾಗ್ತಕ್ಕಂಥ ಶಬ್ದಗಳು, ಗಲಾಟೆ, ಅದು ಕರ್ಕಶ. ಈ ಜಗತ್ತು ಹೆಚ್ಚಾಗಿ ಕರ್ಕಶ ಅಂತಾನೆ ಹೇಳ್ತಾರೆ. ಯುದ್ಧಗಳು, ಹೊಡೆದಾಟಗಳು, ಬಡಿದಾಟಗಳು, ಎಷ್ಟು ಗಲಾಟೆಗಳು. ಅದರಲ್ಲೂ ನಮ್ಮನ್ನ ಆಳ್ತಕ್ಕಂತಹ ಜನ ಏನಿದ್ದಾರೆ, ಅದು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಚರ್ಚೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಗಲಾಟೆ ಮಾಡೋದೇ ಜಾಸ್ತಿ ಆಗ್ಬಿಡುತ್ತೆ. ಆವಾಗ ಅನ್ಸುತ್ತೆ ಇದು ಶಾಂತ ಅಲ್ಲ, ಈ ಜಗತ್ತು ಕರ್ಕಶದ ಜಗ. ಆದ್ರೆ ಇಷ್ಟೇ ಅಲ್ಲ ಜಗತ್ತು. ಇರಬಹುದು ನಗರ ಪ್ರದೇಶಗಳಲ್ಲಿ ಕರ್ಕಶ, ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳು, ಏನು ಅಲ್ಲೆಲ್ಲ ಕರ್ಕಶ. ಆದರೆ ಎಲ್ಲ ಕಡೆಯೂ ಕರ್ಕಶ ಅಲ್ಲ. ಎಲ್ಲಿ ಹಳ್ಳಿಗಳಿದಾವೆ, ಹೊಲಗಳಿದಾವೆ, ಪ್ರೀತಿ ಇದೆ, ಅಲ್ಲಿ ಶಾಂತ, ಸಮಾಧಾನ, ಸಮತೆ ಎದ್ದು ಕಾಣಿಸ್ತ. ಒಂದು ರಾಶಿ ಮಾಡುವ ಪ್ರಸಂಗವನ್ನೇ ತಗೊಳ್ಳಿ ನೀವು. ಈಗೆಲ್ಲ ರಾಶಿ ಮಾಡ್ತಾ ಇದ್ದಾರೆ, ರಾಶಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗೆಲ್ಲ ಮಷಿನ್ಗಳು ಬಂದಿದ್ದಾವೆ, ಅದು ಕರ್ಕಶ. ಆಮೇಲೆ ಎಷ್ಟೋ ಜನ ರಸ್ತೆಗಳಲ್ಲೇ ಹಾಕ್ಬಿಟ್ಟಿರ್ತಾರೆ ಭತ್ತವನ್ನಾಗ್ಲಿ, ಆಮೇಲಿಂದ ಬೇರೆ ಬೇರೆ ಕೆಲವು ಧಾನ್ಯಗಳನ್ನ ರಸ್ತೆನಲ್ಲೇ ಬಸ್ಗಳು ಅಡ್ಡಾಡ್ತಾ ಇರಬೇಕು, ಅವುಗಳ ಚಕ್ರಕ್ಕೆ ಸಿಕ್ಕು ಕಾಳು ಹೊರಗೆ ಬರಬೇಕು, ಹಿಂಗೂ ಮಾಡಿರ್ತಾರೆ. ಇದು ಕರ್ಕಶ. ಇದು ಅಂದ್ರೆ ಎಲ್ಲಿ ನಿಯಮಗಳನ್ನ ಪಾಲಿಸೋದಿಲ್ವೋ ಅಲ್ಲಿ ಕರ್ಕಶ. ಎಲ್ಲಿ ನಿಯಮಗಳನ್ನ ಪಾಲಿಸ್ತಾರೋ ಅಲ್ಲಿ ಶಾಂತಿ, ಸಮಾಧಾನ. ಆ ದೃಷ್ಟಿಯಿಂದ ರಾಶಿ ಮಾಡ್ತಕ್ಕಂಥದ್ದು ಕಣಗಳಲ್ಲಿ, ಅದು ರಾತ್ರಿ ವೇಳೆ ಮಾಡ್ತಿದ್ರು. ಅವಾಗೆಲ್ಲ ರಾತ್ರಿ ಎಲ್ಲ ಅಂದ್ರೆ ತಂಪತ್ನಲ್ಲಿ ತುಳಿಸ್ಬೇಕು. ಆವಾಗ ಅದು ಕಾಳು ಬಿಟ್ಕೊಳ್ಳುತ್ತೆ ಸುಲಭವಾಗಿ, ತೆನೆ ಮುರಿಯೋದಿಲ್ಲ. ಅದೇ ಬಿಸಿಲಿದ್ದಾಗ ತುಳ್ಸಕ್ ಹೋದ್ರೆ ತೆನೆ ಮುರಿತದೆ, ಕಾಳು ಹೊರಗೆ ಬರಲ್ಲ. ಆದ್ರಿಂದ ರಾತ್ರಿ ಹೊತ್ತೇ ಕಣ ಮಾಡಿ ಆ ಮೇಟಿ ಕಟ್ಟಿ ತುಳಸೋದು. ಅಲ್ಲಿ ಹಾಡು ಹೇಳ್ತಿದ್ರು, ಹಂತಿ ಪದಗಳನ್ನ ಹಾಡ್ತಿದ್ರು, ಜಾನಪದಗಳನ್ನ ಹಾಡ್ತಿದ್ರು. ಅಲ್ಲಿ ಸ್ವಲ್ಪ ಕರ್ಕಶ ಕಾಣಿಸ್ತದೆ, ಸಿಕ್ಕಂಗೆ ಕೂಗ್ತಿರ್ತಿದ್ರು. ಆದ್ರೂ ಕೂಡ ಅದರಲ್ಲಿ ಒಂದು ಸಂಗೀತ ಇರ್ತಿತ್ತು. ಮಷೀನಲ್ಲಿ ಯಾವ ಸಂಗೀತ ಇರ್ತದೆ? ಅಂದ್ರೆ ಎಲ್ಲಿ ಹೆಚ್ಚು ಮಾಡಬೇಕು ಅಂತ ಹೊರಡ್ತಿರೋ ಅಲ್ಲಿ ಕರ್ಕಶ ಬರ್ತದೆ. ಎಲ್ಲಿ ಸಹಜವಾಗಿ ಪ್ರಕೃತಿದತ್ತವಾಗಿ ಉಳಿಯುತ್ತೋ ಅಲ್ಲಿ ಕಲೆ ಅರಳುತ್ತೆ. ಅಂದ್ರೆ ಹೆಚ್ಚು ಮಾಡೋದಕ್ಕೆ ಹೋದ್ರೆ ಅಲ್ಲಿ ಗಲಾಟೆ. ಸಹಜವಾಗಿ ಪ್ರಯತ್ನ ಪೂರ್ವಕವಾಗಿ ಪ್ರಕೃತಿ ಹೊಂದ್ಕೊಂಡು ನಾದಕ್ಕೆ ಹೊಂದ್ಕೊಂಡು ನಡೆದ್ರೆ ಅಲ್ಲಿ ಕಲೆ ಅರಳುತ್ತೆ. ಎರಡೂ ಜಗತ್ತಿನಲ್ಲಿದೆ.
ಎರಡೂ ಇದೆ ಜಗತ್ತಿನಲ್ಲಿ. ಕರ್ಕಶದ ಜಗ ಇದು ಅಂತ ಹೇಳ್ಬಿಟ್ಟು, ಅಥವಾ ಇದು ಗಲಾಟೆ ಜಗ, ಯುದ್ಧದ ಜಗ, ಇದು ಬೇಡ, ನಾವು ಆತ್ಮಸ್ವರೂಪಿಗಳಾಗಿದ್ದು ಬಿಡೋಣ, ಅಥವಾ ಸೂಕ್ಷ್ಮ ಶರೀರದಲ್ಲೋ ಕಾರಣ ಶರೀರದಲ್ಲೋ ಇದ್ದು ಬಿಡೋಣ ಅಂತ ಅಂದ್ರೆ ಅದಕ್ಕೇನು ಮಹತ್ವ ಇಲ್ಲ. ಎಲ್ಲಿ ಅಶಾಂತಿ ಇರ್ತದೆ ಅಲ್ಲಿ ಶಾಂತಿಯ ಮಹತ್ವ, ಎಲ್ಲಿ ಉದಾಸೀನತೆ ಇರ್ತದೋ ಅಲ್ಲಿ ಪ್ರೀತಿಯ ಮಹತ್ವ, ಎಲ್ಲಿ ಗಲಾಟೆ ಇರ್ತದೋ ಅಥವಾ ಎಲ್ಲಿ ಗದ್ದಲ, ಬರೇ ಗದ್ದಲ ಇರ್ತದೋ ಅಲ್ಲಿ ಸಂಗೀತದ ಅಗತ್ಯತೆ. ಅದಕ್ಕೆ ಈ ಜಗತ್ತಿಗೇನೆ ಧರ್ಮ, ಆಮೇಲಿಂದ ಧ್ಯಾನ, ಯೋಗ ಇದೆಲ್ಲ ಬೇಕಾಗಿರೋದು ಈ ಜಗತ್ತಿಗೇನೆ. ಸ್ಥೂಲ ಶರೀರನೇ ಇಲ್ಲ, ಏನು ಗಲಾಟೆನೇ ಇಲ್ಲ, ಎಲ್ಲರೂ ಶಾಂತ ಶಾಂತ ಶಾಂತ. ಅಲ್ಲಿ ಯಾವುದರ ಅಗತ್ಯ ಇದೆ? ಯಾವುದರ ಅಗತ್ಯ ಇಲ್ಲ. ಅಲ್ಲಿ ಅದು ಇರಲಿ, ಆ ಜಗತ್ತು ಬೇಕು. ಆದರೆ ಇಲ್ಲಿ ಸಮಾಧಾನದಿಂದ ಇದ್ದು ಯಾರು ಸಮಾಧಾನದಿಂದ ಇರೋದನ್ನು ಇಲ್ಲಿ ಕಲಿತಾರೋ ಅಂಥವ್ರಿಗೆ ಮಾತ್ರ ಆ ಜಾಗ ಪ್ರಾಪ್ತಿ ಆಗತ್ತೆ. ಇಲ್ಲೇ ಕಲೀಲಿಲ್ಲ ನಾವು ಅಂತಂದ್ರೆ ಇಲ್ಲಿ ಗಲಾಟೆ, ಇಲ್ಲೇ ಹೊಡೆದಾಟ ಬಡದಾಟ ಇದರಲ್ಲೇ ಇದ್ರೆ ಮತ್ತಿಲ್ಲೇ ಬರಬೇಕು, ಮತ್ತಿಲ್ಲೇ ಹುಟ್ಟಬೇಕು, ಮತ್ತಿಲ್ಲೇ ಬದುಕಬೇಕು. ಇಲ್ಲೇ ಲೋಭ, ಕಳ್ಳತನ, ಜಿಪುಣತನ ಇದೆಲ್ಲ ಮಾಡ್ತಾ ಇದ್ರೆ ಎಲ್ಲಿ ಸಮೃದ್ಧತೆ, ನಿಮಗೆ ಸಮೃದ್ಧತೆ ಜಗತ್ತಿಗೆ ನಿಮಗೆ ಜಾಗ ಇಲ್ಲ. ಇಲ್ಲಿ ಸಮೃದ್ಧವಾಗಿ ಕೊಡೋದು, ದಾನ, ಆಮೇಲಿಂದ ದಾಸೋಹ, ಹಂಚಿಕೊಂಡು ತಿನ್ನೋದನ್ನು ಕಲಿತ್ರೆ ಎಲ್ಲಿ ಏನೂ ಅಗತ್ಯವೇ ಇಲ್ಲೋ, ಕೊಡುವ ಅಗತ್ಯ ಇಲ್ಲ, ತಗೊಳ್ಳೋ ಅಗತ್ಯವಿಲ್ಲೋ ಅಂತ ಕಡೆ ನಿಮಗೆ ಪ್ರವೇಶ. ಇಲ್ಲೇ ಸಮೃದ್ಧವಾದ ಜಗತ್ತು ನಿಮಗೆ ಸಿಕ್ತು ಅಂದ್ರೆ, ಅಂತಹ ಮನೆಗಳಲ್ಲಿ ನೀವು ಹುಟ್ಟಿದ್ರಿ ಅಂದ್ರೆ ಅಲ್ಲಿ ಆನಂದವಾಗಿ ಬದುಕ್ತಾ ಇರ್ತೀರ. ಅದೇ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಹೇಳ್ತಾರೆ. ಕೃತಯುಗದಲ್ಲಿ ಹೀಗಿದ್ರು ಹಾಗಿದ್ರು, ಕೆಮ್ಮಂದ್ರೆ ಆಚೆ ಆಚೆ ಹೋಗ್ರಿ, ಇನ್ನೊಬ್ರಿಗೆ ತೊಂದರೆ ಆಗೋದ್ ಬೇಡ, ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಅಂದ್ರೆ ಈ ಜಗತ್ತಿನಲ್ಲಿ ಏನು ಯುಗಗಳು ಆವಾಗಿದ್ದು ಇವಾಗಿಲ್ಲ. ಕೃತಯುಗದಲ್ಲಿ 1,00,000 ವರ್ಷ ಬದುಕ್ತಿದ್ರು, ಯಾರೋ ಸ್ವಾಮಿಗಳು ಹೇಳ್ತಿದ್ರು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ, 1,00,000 ವರ್ಷ ಬದುಕ್ತಿದ್ರು. ಆಮೇಲೆ ಅದು 1,000 ವರ್ಷ, 10,000 ವರ್ಷಕ್ಕೆ ಇಳೀತು. ಆಮೇಲೆ 1,000 ವರ್ಷಕ್ಕೆ ಇಳೀತು, 100 ವರ್ಷಕ್ಕೆ ಇಳೀತು ಅಂತ ಹೇಳ್ತಾ ಇದ್ರು. ಅದು ಎಷ್ಟು ಇಳೀತೋ ಎಷ್ಟಕ್ಕೆ ಬಿತ್ತೋ, 1,00,000 ವರ್ಷ ಬದುಕ್ತಾ ಇದ್ರು, ಅದಕ್ಕೇನು ಪುರಾವೆಗಳೇನು ಸಿಕ್ಕಿಲ್ಲ, ಬರೆದ್ರು ಪುರಾಣಗಳಲ್ಲಿ. ಅಂದ್ರೆ ಇದ್ರ ಅರ್ಥ ಎಲ್ಲಿ ಶಾಂತಿ, ಸಾತ್ವಿಕತೆ, ಸಮಾಧಾನ, ಸರಳತೆ ಇರುತ್ತೋ ಅಲ್ಲಿ ಆಯುಷ್ಯ ದೀರ್ಘ, ಸತ್ಯ, ಪ್ರಾಮಾಣಿಕತೆ ಇರ್ತದೋ ಅಲ್ಲಿ ಆಯುಷ್ಯ ದೀರ್ಘ. ಎಲ್ಲಿ ಗಲಾಟೆ, ಹೊಡೆದಾಟ, ಬಡದಾಟ, ದುಃಖ, ಆಮೇಲೆ ಪರಸ್ಪರ ಅಪನಂಬಿಕೆಗಳು, ಆಸೆ, ನಿಮ್ದೆಲ್ಲ ಕಿತ್ಕೋಬೇಕು ಅಂತ ನಾನು ಪ್ರಯತ್ನ ಪಟ್ರೆ ನೀವ್ಯಾಕೆ ಇಲ್ಲಿ ಶಾಂತವಾಗಿ ಕೂತ್ಕೊಂತೀರ? ನೀವ್ಯಾಕೆ ಇಲ್ಲಿಗೆ ಬರ್ತೀರ? ಇಲ್ಲ, ನಿಮಗೇನೋ ಒಂದು ಒಳ್ಳೇದು ಸಿಗತ್ತೆ, ಒಂದೇನೋ ಸಮಾಧಾನ ಸಿಗತ್ತೆ ಅಂದಾಗ ಇಲ್ಲಿಗೆ ಬರ್ತೀರ. ಆವಾಗಿಂತ ಕಾರ್ಯಕ್ರಮಗಳು ನಡೀತವೆ, ಸತ್ಸಂಗ, ಶಿವಾನುಭವ ಇವೆಲ್ಲ ನಡಿಬೇಕಾದ್ರೆ ಶಾಂತತೆ ಬೇಕಲ್ಲ, ಅಲ್ಲಿ ದೀರ್ಘಾಯುಷ್ಯ ಇರ್ತದೆ. ಅದು ಆ ಕಾಲದಲ್ಲೇ ಇತ್ತು, ಈ ಕಾಲದಲ್ಲಿ ಇರಲಿಲ್ಲ ಅಂತಲ್ಲ, ಮತ್ತೆ ಆ ಕಾಲದಲ್ಲಿ ಅಲ್ಪಾಯುಗಳು ಇರ್ಲಿಲ್ಲ ಅಂತಲ್ಲ, ಆ ಕಾಲದಲ್ಲೂ ಅಲ್ಪಾಯುಗಳಿದ್ರು, ಈ ಕಾಲದಲ್ಲೂ ದೀರ್ಘಾಯುಗಳಿದ್ದಾರೆ. ಅದಕ್ಕೆ ಮೈಲಾರ ಬಸವಲಿಂಗ ಶರಣರು ಬಹಳ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ, ಯುಗ 4 ಒಂದಾದ ಜಗದೊಳಗೆ ತಾನಿರ್ಪ, ಬಗೆಯನಾ ಜಗದೊಳು ಒಗೆದ ಕಣ್ಣಲ್ಲಿ ನೋಡಿ ನಗುವ ಶ್ರೀ ಗುರುವೆ ಕೃಪೆಯಾಗು. ಪರಮಾತ್ಮ, ಆ ಗುರು, ಅವನು ಬದುಕನ್ನ ಅವನು ಕೃತಯುಗದ ಬದುಕೆ ಮಾಡ್ಕೊಂಡಿರ್ತಾನೆ, ಅಥವಾ 4 ಯುಗಗಳನ್ನು ಒಂದಾಗಿ ಮಾಡ್ಕೊಂಡ್ಬಿಟ್ಟಿರ್ತಾನಂತ.
ಯುಗ ನಾಲ್ಕು ಒಂದಾದ ಜಗದೊಳಗೆ ತಾನಿರ್ಪ ಬಗೆಯನ ಜಗದೊಳು ಒಗೆದ ಕಣ್ಣಲ್ಲಿ ನೋಡಿ. ಒಗೆದ ಕಣ್ಣು, ಪಡೆದ ಕಣ್ಣು ಬೇರೆ, ಒಗೆದ ಕಣ್ಣು ಬೇರೆ. ಪಡೆದ ಕಣ್ಣು ಅಂದ್ರೆ ನಾವು ಏನು ಪ್ರಕೃತಿ ದತ್ತವಾಗಿ ಬಂದಿರ್ತದಲ್ಲ, ಅದು ಕಣ್ಣು, ಹೊರಗಿನ ಕಣ್ಣು. ಒಗೆದ ಕಣ್ಣು ಅಂದ್ರೆ ಉಂಟಾದ ಕಣ್ಣು, ಸಾಧನೆ ಮಾಡಿ ಅವನು ಧ್ಯಾನ ಜೀವಿಯಾಗಿ ಸಮಾಧಾನಿಯಾಗಿ ಅರಿವಿನ ಕಣ್ಣನ್ನ ಜಾಗೃತಿ ಮಾಡ್ಕೊಳ್ತಾನೆ. ಆವಾಗ ಅದು ಒಗೆದ ಕಣ್ಣಾಗುತ್ತೆ, ಶೋಭಿಸುವ ಕಣ್ಣು. ಒಗೆದ ಕಣ್ಣಲ್ಲಿ ನೋಡಿ ನಗುವ ಶ್ರೀ ಗುರುವೇ ಕೃಪೆಯ. ತನ್ನ ಪಾಡಿಗೆ ತಾನು ಆನಂದವಾಗಿದ್ದು ಯಾರು ತನ್ನ ಬಳಿಗೆ ಬರ್ತಾರೋ ಅವ್ರಿಗೆ ಅದನ್ನ ಹೇಳ್ಕೊಡ್ತಾ ತಾನು 4 ಯುಗಗಳನ್ನ ಒಂದಾಗಿ ಮಾಡ್ಕೊಂಡಿರ್ತಾನೆ ಅನ್ನುವ ಮಾತನ್ನ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ. ಅಂದ್ರೆ ಬಹಳ ಅದ್ಭುತವಾದಂತಹ ಮಾತು ಅದು, ಬಹಳ ಅದ್ಭುತವಾದ ಮಾತು. ಅಂದ್ರೆ ಇಲ್ಲಿ ಗುರುತಿಸ್ಕೊಳ್ಳೋದು, ನಾವು ಪರಿವರ್ತನೆ ಆಗೋದು, ನಾವು ಜ್ಞಾನಿಗಳಾಗೋದು. ಆ ದೃಷ್ಟಿಯಿಂದ ಇದು ಕರ್ಕಶದ ಜಗವೂ ಹೌದು, ಇದು ಸ್ವರ್ಗದ ತಾಣವೂ ಹೌದು. ಸ್ವರ್ಗವೂ ಆಗಬಲ್ಲದು, ಕರ್ಕಶವೂ ಆಗಿದೆ. ಕರ್ಕಶ ಅಂತೂ ಹಿಂದೆ ಇದ್ದೇ ಇರ್ತದೆ. ಅದನ್ನ ಸ್ವರ್ಗವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವ ಆ ಕಲೆ ನಾವು ಕಲಿಬೇಕು, ಹಾಗೆ ಬದುಕಬೇಕು. ಅದೇ ನಿಜವಾದ ಧರ್ಮ ಜೀವನ. ಸರ್ವರಿಗೂ ಶರಣ ಶರಣ.